ಗುಡ್ ಈವ್ನಿಂಗ್ ಎಲ್ಲರಿಗೂ. ನಾ ಇವತ್ತು ನೋಡಿರಿ ಸಾಯಂಕಾಲ ಸ್ನ್ಯಾಕ್ಸಿಗೆ ಬ್ರೆಡ್ ಪಕೋಡ ಮಾಡತ್ತೀನಿ ನೋಡಿರಿ. ಮಳೆ ಬರಾಕತ್ತಿತ್ತು, ವೆದರ್ ಅಂದರೂ ಚಂದ ಇತ್ತು, ಚಂದಾಗ ಜಿಟಿ ಜಿಟಿ ಮಳೆ ಇತ್ತು. ನನ್ನ ಮಗನೂ ಸ್ಕೂಲ್ದಿಂದ ಬಂದ, ಏನಾರೇ ಮಾಡಿಕೊಡು ಅಂತಂದ. ಅದಕ್ಕೆ ಏನು ಮಾಡಬೇಕು ಅಂತ ಅಂದ್ಕೊಂಡ್ವಿ. ಹೊಸ ಥರ ಸ್ವಲ್ಪ ಬೇರೆದಿರಲಿ, ಚೋಡ ತಿಂದು ಬೇಸರ ಆಗ್ಯದಂದ. ಅದಕ್ಕೆ ಬ್ರೆಡ್ ಪಕೋಡ ಮಾಡಾಕತ್ತೆ ನೋಡಿರಿ. ಬ್ರೆಡ್ ಪಕೋಡಕ್ಕೆ ಬೇಕಾಗಿರೋದು ಬ್ರೆಡ್ ನೋಡಿರಿ. ಚಂದಾಗ ಬ್ರೆಡ್, ಸ್ವಲ್ಪ ಕಡಲೆ ಹಿಟ್ಟು, ಒಂದು ಸ್ವಲ್ಪ ಅಜವಾನ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಕೆಂಪು ಖಾರದ ಪುಡಿ, ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಅಜವಾನ ಹಾಕೋರಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ, ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚಂದಾಗ ಕಲಿಸ್ಕೊರಿ. ಇದು ಕಲಿಸ್ಕೊಂಡು ನೋಡಿರಿ ಈ ಥರ ಕಲಿಸ್ರಿ. ಆದಷ್ಟು ಹೊರಗಿನ ತಿಂಡಿ ಮಕ್ಕಳಿಗೆ ಕೊಡೋದು ಕಡಿಮೆ ಮಾಡಿರಿ. ಎಂಥ ಎಣ್ಣೆ ಒಳಗೆ ಕರೆದಿರ್ತಾರೆ, ಮನೆ ಒಳಗೆ ಆದ್ರೆ ಟೇಸ್ಟ್ ಚಂದ ಬರ್ತೈತೆ ನೋಡಿ. ನಿಮ್ಗೆ ಯಾವ ಸೇಪ್ ಬೇಕು ಆ ಸೇಪ್ ಥರ ಬ್ರೆಡ್ ಕಟ್ ಮಾಡ್ಕೊರಿ. ನಾ ಆದಷ್ಟು ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡಿನಿ. ಯಾಕಂದ್ರೆ ನಾನು ಮಕ್ಕಳು ಸಣ್ಣ ಅದು ದೊಡ್ಡ ಇಷ್ಟಪಡಲ್ಲ, ಸಣ್ಣ ಆದ್ರೆ ಅವ್ರಿಗೆ ಇಷ್ಟ ಆಗ್ತೈತಿ. ಈ ಥರ ಕಲಿಸಿರುವಂಥ ಹಿಟ್ಟೊಳಗೆ ಡೀಪ್ ಫ್ರೈ ಮಾಡಿದ್ರೆ ನೋಡಿರಿ ಬ್ರೆಡ್ ಟೋಸ್ಟ್ ಮಸ್ತ್ ಬ್ರೆಡ್ ಪಕೋಡ ರೆಡಿ ಆತ ನೋಡಿರಿ. ಈ ಥರ ಚೆಂದಾಗ ಕರ್ಕೊಂಡು ಸಂಜೆ ಹೊತ್ತಲ್ಲಿ ಬಿಸಿ ಬಿಸಿ ಚಹಾ ಕುಡಿತಾ ಬ್ರೆಡ್ ಪಕೋಡ ನೀವು ತಿನ್ನಿರಿ. ಇಷ್ಟ ಆಗಿತ್ತಂದ್ರೆ ಹಂಗೆ ಲೈಕ್ ಮಾಡಿರಿ. ತುಂತುರು ಮಳೆಯಲ್ಲಿ ಬ್ರೆಡ್ ಪಕೋಡ.